ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿನುಶ್ರೀ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ವೇರ್ ಮಾಡಿರೋ ಡ್ರೆಸ್ಸು ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ನಿಮ್ಗೆ ಯಾರಿಗಾದ್ರೂ ಈ ಡ್ರೆಸ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವು ಓಪನ್ ಮಾಡಿ ಬೇಕು ಅಂದರೆ ನೀವು ಆರ್ಡರ್ ಮಾಡ್ಕೋಬೋದು. 1 hour later. ಆ್ಯಂಡ್ ಇವತ್ತೇನು ವಿಶೇಷ ಅಂದರೆ ನಮ್ಮ ಅಕ್ಕನ ಪಾಪುಗೆ ತೊಟ್ಲು ತೂಗೋ ಶಾಸ್ತ್ರ ಐತೆ, ಅದರಿಂದ ಅವ್ರ ಮನೆಗೆ ಬಂದಿದ್ದೀನಿ. ಫಸ್ಟು ತೊಟ್ಲನ್ನ ಹೇಗೆ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆ 5 ಜನ ಪೂಜೆ ಮಾಡಬೇಕಂತೆ ತೊಟ್ಲುಗೆ, ಅದರಿಂದ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಯಾವ ಥರ ತೊಟ್ಲು ತಿರುಗಿಸೋ ಶಾಸ್ತ್ರ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಂಡ್ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೇನು ನಮ್ಮ ಗೊಂಬೆ ಎಂಟ್ರಿ ಶುರು ಆಗುತ್ತೆ, ನೋಡ್ತಾ ಇರಿ. ಪೂಜೆ ಮಾಡ್ತಾ ಇರೋದು ನಮ್ಮಮ್ಮ ಗೊಂಬೆಗೆ ಅತ್ತೆ ಆಗಬೇಕಂತೆ. ಈಗ ಅದಕ್ಕೋಸ್ಕರ ಅತ್ತೆ ಕೈಲಿ ನಮ್ಮ ಕಡೆ ಹೆಸರು ಕುದಿಸೋದು, ತೊಟ್ಲು ತಿರುಗಿಸೋಲ್ಲ ಶಾಸ್ತ್ರ ಅತ್ತೆ ಮಾಡಬೇಕಂತೆ, ಅದಕ್ಕೆ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಗೊಂಬೆ ಇಲ್ಲಿ ಫೋನು ಇಬ್ರು ಪಿಂಕು ಆಹಾ, ಅತ್ತೆ ಸೊಸೆ ಇಬ್ರು ಮ್ಯಾಚಿಂಗು. ಅಮ್ಮ ಮಹಾಲಕ್ಷ್ಮಿ ಅಂತ ಅನ್ಬೇಕಂತೆ. ಫಸ್ಟು ಮೊದಲು ಮನೆ ದೇವ್ರ ಹೆಸರು ಕರಿಬೇಕಂತೆ, ಸೊ ಅದಕ್ಕೋಸ್ಕರ ಫಸ್ಟು ಮಹಾಲಕ್ಷ್ಮಿ ಅಂತ ಕರೀತಾರೆ. ಮಹಾಲಕ್ಷ್ಮಿ ಅವಳ ರಿಯಲ್ ನೇಮ್ ಬಂದು ಮಾನ್ವಿತಾ ಕೆ ಗೌಡ. ಫಸ್ಟು ಉಂಗ್ರ, ಸೊಸೆಗೆ ಉಂಗ್ರ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಸರ. ಗೊಂಬೆ ಬೇರೆ ಅಳ್ತಾವಳೆ, ಇಷ್ಟೊಂದು ಜನ ಅಲ್ವಾ. ಆಮೇಲೆ ಅವನಿಗೆ ಜೋರಾಗಿ ಮಾತಾಡಿದ್ರೆ ಆಗಲ್ಲ, ಹತ್ಬಿಡ್ತಾಳೆ, ಅದರಿಂದ ಸ್ವಲ್ಪ ಅಳ್ತಾವಳೆ. ಹೇ ಗೊಂಬೆ ಇಲ್ಲಿ. ನೆಕ್ಸ್ಟ್ ಇವಾಗ ತೊಟ್ಲು ತೂಗೋ ಶಾಸ್ತ್ರ ತೋರಿಸ್ತೀನಿ, ಬನ್ನಿ. ಫಸ್ಟ್ ಟೈಮ್ ನಮ್ಮಮ್ಮ ಈ ಥರ ಮಾಡ್ತಾ ಇರೋದು, ಅದರಿಂದ ಸ್ವಲ್ಪ ನರ್ವಸ್ ಆಗಿದ್ದಾರೆ. ಫಸ್ಟು ಗೊಂಬೆ ಮಲಗಿಸೋಕೆ ಮುಂಚೆ ಫಸ್ಟ್ ಬೇರೆಯವ್ರನ್ನ ಮಲಗಿಸ್ಬೇಕಂತೆ, ಅದಕ್ಕೋಸ್ಕರ ಚಿಕ್ಕ ಹುಡುಗನ ಮಲಗಿಸಿರೋದು. ಯಾಕೆ ಮಲಗಿಸಿದ್ರು ಅಂತ ಗೊತ್ತಾಗ್ಲಿಲ್ಲ. ನಾನು ಫಂಕ್ಷನ್ ಎಲ್ಲ ಆದಮೇಲೆ ಕೇಳಬೇಕು ಅಂತಾನೆ ಮಾಡ್ತೋಯ್ತು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಇವಾಗ ಗೊಂಬೆನ ಮಲಗಿಸ್ತಾ ಇದ್ದಾರೆ ತೊಟ್ಲೊಳಗೆ. ಏನ್ಕಿಲ್ಲ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೊಂಬೆನೇ ಕಾಣಿಸ್ತಾ ಇಲ್ಲ ತೊಟ್ಲೊಳಗೆ.
ಪಾಪ ಹತ್ರಕ್ಕೆ ಹೋಗು ತೊಟ್ಲು. ತೊಟ್ಲಿಂದ ಎತ್ಕೋತಾ ಇರೋದು ಗೊಂಬೆಯವ್ರ ಅಜ್ಜಿನೇ. ಆ್ಯಂಡ್ ಈಗ ಗೊಂಬೆಯವ್ರ ಅಮ್ಮ ಎಂಟ್ರಿ ಕೊಡ್ತಾ ಇದ್ದಾರೆ ಫೋಟೋ ತೆಗಿಸ್ಕೊಳಕ್ಕೆ. ಅಮ್ಮ ಮಗಳು ಹೆಂಗ್ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಫಂಕ್ಷನ್ ಮಾಡ್ತಾವೆ. ಇವರಿಬ್ರು ನೋಡಿದ್ರೆ ರೂಮಲ್ಲಿ ಕುತ್ಕೊಂಡು ಅಪ್ಪ ಮಗ ಇಬ್ರು ಮಾತಾಡ್ತಾವ್ರೆ. ಅವೆಲ್ಲ ಅಲ್ತಾ ಇದೆ, ಎಲ್ಲ ಮುಗಿ ಕೊಡ್ತಾ ಬಿದ್ದವ್ರೆ. ಅವ್ರಮ್ಮ ಅವ್ರ ಮಮ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ? ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಗೊಂಬೆಯವ್ರ ಮಮ್ಮಿನೇ ಫೋಟೋಗ್ರಾಫರ್ ಆಗೋಗಿದ್ದಾರೆ ಇವತ್ತು. ಹುಷಾರು ಆಯ್ತು. ಮಗುಗೆ ಹಾಲಿ ಸೆಟ್ ಮಾಡ್ತಾ ಇರ್ಬೋದು ಮೋಸ್ಟ್ಲಿ. ಆಗ ಗೊಂಬೆ ಒಂದು ತಲೆ ಕೆಲಸ ಮಾಡ್ತಾಳೆ ನೋಡಿ, ಸಖತ್ ಫನ್ನಿ ಆಗೈತೆ. ಗೊಂಬೆಯವರಮ್ಮ ತೆಗ್ದಿರೋ ಫೋಟೋಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಗೊಂಬೆ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಗೊಂಬೆ ಎಷ್ಟು ಕ್ಯೂಟಾಗಿ ಅವಳ ಪಾಡುಗಳು ಹೆಂಗೆ ಮಾತಾಡ್ತಾವಳೆ ನೋಡಿ. ಆ್ಯಂಡ್ ಅವಳಿಗೆ ಒಂದು ಅಲ್ಲಿ ಬಂದೈತೆ ಫ್ರೆಂಡ್ಸ್. ಅದು ಎಷ್ಟು ಕ್ಯೂಟಾಗೈತೆ ಅಂದರೆ ಒಂದೇ ಒಂದು ಕೆಳಗಡೆ ಬಂದೈತೆ ನೋಡಿ. ಬೇರೆ ದಿನ ನೋಡು ಗಟ್ಟಿ ಇರ್ತವೆ ಅವು. ಫೋಟೋ ತೆಗಿತಿದ್ದಾಳ ಸಣ್ಣಿಗೆ ಒಂದು ಮಾಡ್ತಿದ್ದಾಡಿ. ಎಲ್ಲೋ ಕಲರ್ ಸೀರೆ ಹಾಕೊಂಡು ಮೂಲೆಯಲ್ಲಿ ಕೊಂಡವ್ರಲ್ಲ ಅಜ್ಜಿ ಅಂತೂ ಸೂಪರಾಗಿ ಮಾತಾಡಿಸ್ತಿದ್ರು. ಅವರೇ ನನಗೆ ಹೇಳ್ಕೊಡ್ತಿದ್ರು, ಇದು ತೆಗಿವ ಅದು ತೆಗಿವ ಅದೊಂದು ಫೋಟೋ ತೆಗಿ ಬಂತಿದ್ರು. ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಇವರೇ ಅಜ್ಜಿ ಮಾತಾಡಿಸ್ತಾ. ಇವ್ರ ನೇಮ್ ಬಂದು ಪದ್ಮ ಅಂತ. ಇವಾಗ ಗೊಂಬೆನೂ ಅವ್ರ ಮಮ್ಮಿನೂ ಅವರ ಊರಿಗೆ ಕಳಿಸುವ ಸಮಯ ಬಂದೇ ಬಿಡ್ತು. ಯಾಕವ ಗೊಂಬೆ ನೀವು ಊರಿಗೆ ಹೋಯ್ತವನಿ ಅಂತ ಅಳ್ತಾ ಇದೀಯೋ? ಗೊಂಬೆಯವ್ರ ಮಮ್ಮಿ ಅಂತೂ ಕ್ಯಾಮ್ರಾ ನೋಡ್ಕೊಂಡು ಫುಲ್ ನಾಚ್ಕತ್ತವ್ರೆ. ನಾನು ಏನಿಲ್ವ ಗೈಸ್, ನಾನು ಎಲ್ಲೇ ಇದ್ರು ಆ ಅಜ್ಜಿ ಬಂದು ಕರೆದು ನಾನು ಅದು ತೆಗಿಯವ ಆ ಫೋಟೋ ತೆಗಿಯವ ಅಂತ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಪಾಪ ನಮ್ಮ ಅಕ್ಕ ಲಾಸ್ಟ್ ಮೂಮೆಂಟಲ್ಲಂತೂ ಅತ್ತೇ ಬಿಟ್ಲು ಫ್ರೆಂಡ್ಸ್. ಬಾಯ್. ತೋರಿಸ್ಕೊಂಡು ಇಷ್ಟೇ ಮುಗೀತು ಬ್ಲಾಗ್ ಅಂತ. ರೆಡ್ ಕಲರ್ ಸ್ಯಾರಿ ಹಾಕೊಂಡಿರಲ್ಲ ಅವರು ಗೊಂಬೆಯವರ ಅಜ್ಜಿ, ಅಂದರೆ ನಮ್ಮ ಅಕ್ಕವರ ಅತ್ತೆ. ರೆಡ್ ಕಲರ್ ಸ್ಯಾರಿ ಹಾಕೋರಿಲ್ಲ ಅವರು ನೋಡಿ ಇವರೇ. 2 hours
ಫಂಕ್ಷನ್ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಬಂದೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.